hello viewers, welcome back to our channel. Nanu Nanna Shishu. ಇವತ್ತಿನ ವಿಡಿಯೋದಲ್ಲಿ ನಾವು ಯಾವ್ದ್ರ ಬಗ್ಗೆ ನೋಡೋಣ ಅಂತ ಹೇಳಿದ್ರೆ ಸಂಡೇ ವ್ಲಾಗ್ 12 o'clock ಇಂದ ಹಿಡಿದು 6 PM ತನಕ ಈವ್ನಿಂಗ್ 6 o'clock ತನಕ ಈ ವಿಡಿಯೋನಲ್ಲಿ ಶೇರ್ ಮಾಡಿದ್ದೀವಿ. ಆ್ಯಂಡ್ ಇದರ ಹಳೆ ವಿಡಿಯೋನ ಹೋದ ಸ್ಯಾಟರ್ಡೇ ಅಪ್ಲೋಡ್ ಮಾಡಿದ್ವಿ. ಅದನ್ನು ಬೇಕಿದ್ರೆ ನೀವು ಚೆಕ್ ಮಾಡ್ಕೊಳ್ಬಹುದು. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀವಿ. ಅದರ ಕಂಟಿನ್ಯೂಷನ್ ವ್ಲಾಗ್ ಇದು. ಇಲ್ಲಿ ಚಿಕನ್ ಹಾಗೂ ಫಿಶ್ ಎರಡನ್ನೂ ತಂದಿದ್ದೆ. ಸಿಂಪಲ್ ರೆಸಿಪೀಸ್ನ ಕೂಡ ಶೇರ್ ಮಾಡ್ತಾ ಇದ್ದೀವಿ. ಚಿಕನ್ 1/2 kg ಆ್ಯಂಡ್ ಫಿಶ್ 1 kg 100 ಗ್ರಾಮ್ ಏನೋ ಇತ್ತು. ಅದು ಅಮೌಂಟ್ ಬಂದುಬಿಟ್ಟು ಫಿಶ್ಶಿಗೆ 234 rupees ಆ್ಯಂಡ್ ಚಿಕನ್ಗೆ 134 ಸಮಥಿಂಗ್. ಹೌದು, 134 rupees ಇದಿಷ್ಟ ಆಗಿತ್ತು. ಇದರ ಹಳೆ ವಿಡಿಯೋನ ನೀವು ಚೆಕ್ ಮಾಡ್ಕೊಳ್ಳಿ. ಅದರ ಕಂಟಿನ್ಯೂಷನ್ ಬ್ಲಾಗ್ ಇದು. ಹೇಗೆ ಮಾಡೋದು ಸಿಂಪಲ್ಲಾಗಿ ಅಂಥೇಳಿ ನೋಡೋಣ. ಇಲ್ಲಿ ಫಿಶ್ ಹಾಗೂ ಚಿಕನ್ ಎರಡನ್ನೂ ಕೂಡ ಕ್ಲೀನ್ ಮಾಡಿ ತಂದಿದ್ದೀನಿ. ಫಿಶನ್ನು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಫ್ರೈ ಮಾಡೋಣ ಅಂತ ಅಂದ್ಕೊಂಡೆ ಅಷ್ಟೇ. ಗ್ರೇವಿ ಥರ ಚಿಕನ್ ಮಾಡಿಬಿಟ್ಟು ಫಿಶ್ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಟೆಂಡರ್ ಚಿಕನ್. ಇದು ತುಂಬ ಸಾಫ್ಟ್ ಆಗಿರುತ್ತೆ. ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಸಾಫ್ಟ್ ಆಗಿರೋದ್ರಿಂದ. ಬ್ರೆಡ್ ಆಗಿರುತ್ತೆ, ಹಾಗಾಗಿ ಇದನ್ನು ತಗೊಂಡ್ವಿ. ಇಲ್ಲಿ ಸಿಂಪಲ್ಲಾಗಿ ಮಾಡುವಂಥ ರೆಸಿಪಿ ಇದು. ಹೇಗೆ ಮಾಡೋದು ಅಂತ ನೋಡೋಣ. ಚಿಕನ್ನ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. 3 ರಿಂದ 4 ಸಲ ಅರಿಶಿನ ಪುಡಿ ಹಾಕಿ ತೊಳೆದಿಟ್ಕೊಳ್ಳಿ. ಇಲ್ಲಿ ಆಯಿಲನ್ನು ಹಾಕಿ, ಆಯಿಲ್ ಬಿಸಿ ಆದ ನಂತರ ಇಲ್ಲಿ ಒಣಮೆಣಸಿನ್ಕಾಯಿ 1-2 ಹಾಕಿದ್ದೀನಿ. ಆ್ಯಂಡ್ 1 ಈರುಳ್ಳಿನ ಈ ರೀತಿ ಕಟ್ ಮಾಡಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ನೀವು ಮಸಾಲೆನ ರುಬ್ಬಬೇಕಾಗಿಲ್ಲ, ಸಿಂಪಲ್ಲಾಗಿ ಮಾಡಬಹುದು. ಗ್ರೇವಿ ಥರ ಇರುತ್ತೆ. ನೀವು ಅನ್ನ ಜೊತೆ, ಚಪಾತಿ, ದೋಸೆ, ಇಡ್ಲಿ ಅದ್ರ ಜೊತೆಗೆಲ್ಲ ಕೂಡ ನೀವು ಇದನ್ನು ಯೂಸ್ ಮಾಡ್ಕೋಬೋದು ತಿನ್ನಲಿಕ್ಕೆ. ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೂ ಚಕ್ಕೆ ಲವಂಗ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಂತರ ಚಿಕನ್ನ ಹಾಕ್ಕೊಳ್ಳೋಣ. ಇದರಲ್ಲಿ ನಾವು ಟೆಂಡರ್ ಚಿಕನ್ನ ಈ ಒಂದು 2-3 ಸಲ ಏನೋ ಯೂಸ್ ಮಾಡಿದ್ದೀವಿ. ಇದು ಚೆನ್ನಾಗಿ ಅನ್ನಿಸ್ತು ಆ್ಯಂಡ್ ಮಕ್ಕಳಿಗೂ ಕೂಡ ಇಷ್ಟ ಆಯಿತು. ಶಿಶಿರನು ತುಂಬ ಚೆನ್ನಾಗಿ ಇಷ್ಟಪಡ್ತಾನೆ ಇದನ್ನು. ಹಾಗಾಗಿ ಈ ಸಲನೂ ಇದನ್ನೇ ತಂದ್ವಿ. ಸಾಫ್ಟಾಗಿರುತ್ತೆ. ಹಾಗಾಗಿ ನೀವು ಈ ರೆಸಿಪಿನ ಪ್ರಾನ್ಸ್ ಯೂಸ್ ಮಾಡಿ ಕೂಡ ನೀವು ಹೀಗೆ ಮಾಡಿ ಟೇಸ್ಟ್ ಮಾಡಿ ನೋಡಿ. ಖಂಡಿತ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗ ಸಾಲ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನನಗೆ ಪುಡಿ ಉಪ್ಪು ಅಷ್ಟಾಗಿ ಗೊತ್ತಾಗಲ್ಲ ಹಾಕಲಿಕ್ಕೆ, ಸೊ ಕಲ್ಲುಪ್ಪನ್ನೇ ಯಾವಾಗಲೂ ಯೂಸ್ ಮಾಡೋದು. ಸೊ ಅದನ್ನೇ ಆ್ಯಡ್ ಮಾಡ್ತಾಯಿದ್ದೀನಿ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಇಡೋಣ. ಆಲ್ರೆಡಿ ಚಿಕನ್ ಎಲ್ಲ ನೀರೆಲ್ಲ ಬಿಟ್ಕೊಂಡ ನಂತರ ನಾವು ಅದಕ್ಕೆ ಏನೇನು ಮಸಾಲೆ ಆ್ಯಡ್ ಮಾಡಬೇಕು ಅಂತ ಹೇಳ್ತೀನಿ. ನಂತರ ಇಲ್ಲಿ ಫಿಶ್ ಫ್ರೈಗೆ ಮ್ಯಾರಿನೇಟ್ ಮಾಡಿ ಇಡೋಣ. ಇಲ್ಲಿ ನಾನು ಹುಣಸೆ ರಸನ ತೊಗೊಂಡಿದ್ದೀನಿ. ನೀವು ಇನ್ನೊಂದು ಸ್ವಲ್ಪ ತಿಕ್ಕಾಗಿ ಕೂಡ ತೊಗೊಳ್ಬಹುದು. ನಮಗೆ ಇಷ್ಟು ಸಾಕು ಅಂಥೇಳಿ ಈ ರೀತಿ ತೊಗೊಂಡಿದ್ದೀನಿ. ಒಂದು ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆ ಹಾಕಿ ಅದನ್ನು ಕಿವುಚಿ ತೊಗೊಂಡಿದ್ದೀನಿ ಅಷ್ಟೇ. ಆ್ಯಂಡ್ ಇಲ್ಲಿ ಖಾರದ ಪುಡಿ ಆ್ಯಂಡ್ ಧನಿಯಾ ಪುಡಿ ಎರಡು ಮಿಕ್ಸ್ ಆಗಿದೆ. ಇದು ಬ್ಯಾಡಗಿ ಮೆಣಸಿನ ಪುಡಿ ಇದು, ಹಾಗಾಗಿ ಇಷ್ಟೊಂದು ಕಲರ್ ಇರೋದು. ಅದನ್ನು 2 ಟೀ ಸ್ಪೂನ್ ಆ್ಯಡ್ ಮಾಡಿದ್ದೀನಿ. ನೀವು ಧನಿಯಾ ಪುಡಿ ಸಪ್ರೇಟಾಗಿ ಹಾಕ್ತೀರಾ ಅಂದರೆ ಧನಿಯಾ ಪುಡಿ 1 ಟೀ ಸ್ಪೂನ್ ಆ್ಯಂಡ್ ಖಾರದ ಪುಡಿ 1 ಟೀ ಸ್ಪೂನನ್ನು ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಪೆಪ್ಪರ್ ಸ್ವಲ್ಪ ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು. ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಅದನ್ನು ಕೂಡ ನೀವು ಆ್ಯಡ್ ಮಾಡಬಹುದು. ಇದನ್ನು ಮ್ಯಾರಿನೇಟ್ ಮಾಡಿ ಇಟ್ಟರೆ ಚಿಕನ್ ರೆಡಿ ಆಗೋಷ್ಟರೊಳಗೆ ಇದು ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತೆ. ನಂತರ ಇದಕ್ಕೆ 1-1.5 ಟೀ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕೆ ಕಾರ್ನ್ಫ್ಲೋರ್ ಅಂತ ಹೇಳಿದರೆ ಈ ಪೇಸ್ಟ್ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಫಿಶ್ ಜೊತೆಗೆ. ಹಾಗಾಗಿ ಸಪ್ರೇಟಾಗಿ ನಾವು ಫ್ರೈ ಮಾಡುವಾಗ ಸಪ್ರೇಟಾಗಿ ನಿಲ್ಲೋದಿಲ್ಲ, ಒಂದೇ ಕಡೆ ನಿಲ್ಲಲ್ಲ ಮಸಾಲೆ. ಎಲ್ಲ ಕಡೆ ಸ್ಪ್ರೆಡ್ ಮಾಡಲಿಕ್ಕೆ ಕಾರ್ನ್ಫ್ಲೋರ್ ಹೆಲ್ಪ್ ಆಗುತ್ತೆ. ಸೊ ಕಾರ್ನ್ಫ್ಲೋರ್ನ 1-1.5 ಟೀ ಸ್ಪೂನಷ್ಟು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲದಿದ್ದರೆ ನೀವು ಅಕ್ಕಿ ಹಿಟ್ಟನ್ನು ಕೂಡ ಯೂಸ್ ಮಾಡಬಹುದು, 1-1.5 ಟೀ ಸ್ಪೂನಷ್ಟು. ಮಸಾಲೆನೆಲ್ಲ ಹಚ್ಚಿ ಆಯಿತು. ಇದನ್ನು ಈಗ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಫ್ರಿಜ್ಜಲ್ಲಿಟ್ಟರೆ ಚೆನ್ನಾಗಿ ಅದರ ಎಸೆನ್ಸ್ ಎಲ್ಲ ಒಳಗೆ ಇಳಿದಿರುತ್ತೆ. ಹಾಗಾಗಿ ನೀವು ಹೊರಗಡೆನೂ ಕೂಡ ಇಟ್ಕೊಳ್ಬಹುದು. ನೋಡ್ಬೋದು ಚಿಕನ್ ಚೆನ್ನಾಗಿ ನೀರೆಲ್ಲ ಇಳ್ಕೊಂಡಿದೆ. ನಾನು ಸ್ವಲ್ಪನೂ ನೀರನ್ನು ಆ್ಯಡ್ ಮಾಡಿಲ್ಲ, ಇನ್ಮೇಲೆ ಆ್ಯಡ್ ಮಾಡಬೇಕು. ನೋಡಿ ಎಷ್ಟು ನೀರು ಬಿಟ್ಕೊಂಡಿದೆ ಅಂತ. ಇಲ್ಲಿ ನಾನು ತೇಜ್ ಅವರ ಚಿಕನ್ ಮಸಾಲ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಮನೆಯಲ್ಲೇ ಮಾಡಿರುವಂಥ ಖಾರದ ಪುಡಿನ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಚಿಕನ್ಗೆ ಅಂತಲೇ ಮಾಡಿಟ್ಕೊಂಡಿರೋದು ಇದರಲ್ಲಿ.
ಇಂಗ್ರೀಡಿಯೆಂಟ್ಸ್ಗಳಿಗೆ ನಾನು ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿ ಹಾಕ್ತೀನಿ, ಅದರಲ್ಲಿ ಏನೇನಿದೆ ಅಂತ ಹೇಳಿ. ವೀಡಿಯೋ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದು ಕುಕ್ ಆಗಲಿಕ್ಕೆ ಎಷ್ಟು ನೀರನ್ನು ಆ್ಯಡ್ ಮಾಡಬೇಕು ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ. ನಿಮಗೆ ಗ್ರೇವಿ ಥರ ಬೇಕಿದ್ದರೆ ಅಥವಾ ಡ್ರೈ ರೋಸ್ಟ್ ಥರ ಆಗಬೇಕಾಗಿದ್ರೆ ನೀವು ಆ ರೀತಿಯಾಗಿ ನೀರನ್ನು ಆ್ಯಡ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿನ ಚೆಕ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಗ್ರೇವಿ ಥರ ಮಾಡ್ತಾಯಿದ್ದೀನಿ, ಹಾಗಾಗಿ ಇಷ್ಟು ನೀರನ್ನು ಆ್ಯಡ್ ಮಾಡಿದ್ದೀನಿ. ಇದನ್ನು ಹಾಗೆ ಕುಕ್ ಆಗಲಿಕ್ಕೆ ಬಿಡೋಣ. ಒಂದು 10 to 15 ಮಿನಿಟ್ಸ್ ಚೆನ್ನಾಗಿ ಕುಕ್ ಆಗಲಿ. ಇದು ಪಕ್ಕದಲ್ಲಿ ಸೈಡ್ ಡಿಶ್ಗೆ ಫಿಶ್ಗೆ ಅಂತಲೇ ಇದು ಹೊಸದಾಗಿ ಟ್ರೈ ಮಾಡ್ತಾ ಇರೋದು. ತುಂಬಾ ಚೆನ್ನಾಗಿತ್ತು ಕೂಡ, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಈರುಳ್ಳಿನ ಈ ರೀತಿಯಾಗಿ ಉದ್ದುದ್ದ ಕಟ್ ಮಾಡಿ ಇಟ್ಕೊಳ್ಬೇಕು. ನಂತರ ಇದಕ್ಕೆ ನಿಂಬೆ ರಸ ಆ್ಯಂಡ್ ಖಾರದ ಪುಡಿ, ಉಪ್ಪು ಇದು ಮೂರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೆಸ್ಟೋರೆಂಟ್ಗಳಲ್ಲೆಲ್ಲ ಸ್ಟಾರ್ಟರ್ಸ್ಗೆ ಸೈಡ್ ಡಿಶ್ ಆಗಿ ಕೊಡ್ತಾರಲ್ವ, ಆ ರೀತಿಯಾಗಿರುತ್ತೆ. ಖಂಡಿತ ಒಮ್ಮೆ ಟ್ರೈ ಮಾಡಿ. ಹೊಸದಾಗಿತ್ತು, ನನಗೂ ಕೂಡ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಇದು. ತುಂಬಾ ಟೇಸ್ಟಿಯಾಗಿತ್ತು. ಸೊ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಶೇರ್ ಮಾಡ್ತಾಯಿದ್ದೀನಿ. ಸಿಂಪಲ್ ರೆಸಿಪಿ, ಸೈಡ್ ಡಿಶ್ಗೆ ತುಂಬಾ ಚೆನ್ನಾಗಿದೆ ಫಿಶ್ ಜೊತೆಗೆಲ್ಲ. ನಂತರ ಚಿಕನ್ ಇಲ್ಲಿ ಚೆನ್ನಾಗಿ ಕುಕ್ ಆಗ್ತಾ ಇದೆ. ಎಣ್ಣೆಲ್ಲ ಸಪ್ರೇಟಾಗಿ ಬಂದಿದೆ, ಕಾಣಿಸ್ತಾ ಇರ್ಬೋದು ನಿಮಗೆ. ಈ ಕನ್ಸಿಸ್ಟೆನ್ಸಿನಲ್ಲಿ ನಾನು ಆಫ್ ಮಾಡ್ಕೊಳ್ತೀನಿ. ನಿಮಗೆ ಡ್ರೈ ಆಗಬೇಕಾಗಿದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಡ್ರೈ ಮಾಡ್ಬೋದು ನೀವು. ನಂತರ ಮ್ಯಾರಿನೇಟ್ ಆಗಿರೋ ಫಿಶನ್ನು ತವಾ ಫ್ರೈ ಮಾಡೋಣ ಅಂತ ಅಂದ್ಕೊಂಡೆ. ಡೀಪ್ ಫ್ರೈ, ಶಾಲೋ ಫ್ರೈ ಮಾಡ್ತಾಯಿಲ್ಲ ಇಲ್ಲಿ. ತವಾದಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಫಿಶನ್ನು ಹಾಕಿದ್ದೀನಿ ಚೆನ್ನಾಗಿ ಕುಕ್ ಆಗಲಿಕ್ಕೆ. 1 ಅವರ್ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಇದು. ಎರಡೂ ಸೈಡ್ ಕೂಡ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ತಿರುಗಿಸಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇರೆ ಥರ ಫಿಶ್ ಫ್ರೈ ಮಾಡ್ತಾಯಿದ್ರೆ ಒಮ್ಮೆ ಹೀಗೆ ಟ್ರೈ ಮಾಡಿ, ಹೇಗಾಗಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಚಿಕನ್ ಗ್ರೇವಿ, ಫಿಶ್ ಫ್ರೈ ಆ್ಯಂಡ್ ಸೈಡ್ ಡಿಶ್ ರೆಡಿಯಾಗಿದೆ. ನಮ್ಮ ಲಂಚ್ ರೆಡಿಯಾಗಿದೆ. ಹಾಯ್ ಫ್ರೆಂಡ್ಸ್, ಈಗಿನ್ನೂ ಎಲ್ಲರದ್ದು ಊಟ ಆಯಿತು. ಶುಭನಿಗೇನು ತಿನ್ನಿಸ್ಲಿಲ್ಲ, ಅವನಿಗೆ 2 ಹೊತ್ತು ಮಾತ್ರ ತಿನ್ನಿಸ್ತಾ ಇರೋದು. 7 ಮಂತ್ ಕಂಪ್ಲೀಟ್ ಆಗಿರೋದು ಅಷ್ಟೇ. ಹಾಗಾಗಿ ಬೆಳಿಗ್ಗೆ ಕ್ಯಾರೆಟ್ ಪ್ಯೂರಿ ತಿಂದಿದ್ದಾನೆ ಅಂತ ತೋರಿಸಿದ್ದೆ ಅಲ್ವಾ. ಪ್ಯೂರಿ ತೋರಿಸಲಿಲ್ಲ ನಾನು, ಬೇಕು ಅನಿಸಿಲ್ಲ. ಆಲ್ರೆಡಿ ನಮ್ಮ ಚಾನಲಲ್ಲಿ ವೀಡಿಯೋ ಇದೆ, ನೀವು ಬೇಕಿದ್ದರೆ ಚೆಕ್ ಮಾಡ್ಬೋದು. 6 ಮಂತ್ ಬೇಬಿ ಫುಡ್ ರೆಸಿಪೀಸ್ ಅಂತ ಹೇಳಿ ಪ್ಯೂರೀಸ್ ಎಲ್ಲ ಅದರಲ್ಲೇ ಇದೆ. ಹಾಗಾಗಿ ನಾನು ಅದರದ್ದು ಯಾವುದೇ ವೀಡಿಯೋಸ್ಗಳು ಹಾಕಲಿಲ್ಲ. ಈಗ ಮಲ್ಕೊಂಡಿದ್ದಾರೆ ಇಬ್ಬರು. ಶಿಶಿರಂದು ಊಟ ಆಯಿತು, ಶುಭನಿಗೂ ಏನು ತಿನ್ನಿಸಿಲ್ಲ, ಜಸ್ಟ್ ಫೀಡ್ ಮಾಡಿ ಮಲಗಿಸಿದ್ದೀನಿ. ಇಬ್ಬರು ಮಲ್ಕೊಂಡಿದ್ದಾರೆ. ಅಡುಗೆ ಕೆಲಸ ಎಲ್ಲ ಮುಗೀತು, ಎಲ್ಲ ಜೋಡಿಸಿಟ್ಟಿದ್ದೀನಿ. ಬಟ್ ಪಾತ್ರೆ ತೊಳೆಯೋದಿದೆ, ಪಾತ್ರೆ ಆಮೇಲೆ ತೊಳ್ಕೊಬೇಕು. ಈಗ ಸ್ವಲ್ಪ ಬೇರೆ ಕೆಲಸ ಇದೆ. ಶಿಶಿರನ್ಗೆ ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ವೈಲ್ಡ್ ಆ್ಯನಿಮಲ್ಸ್ ಅಂತ ಡ್ರಾಯಿಂಗ್ ಶೀಟಲ್ಲಿ, ಈ KG ಕಾರ್ಡ್ಬೋರ್ಡ್ ಶೀಟಲ್ಲಿ ಅಂಟಿಸಿ ಚಾರ್ಟ್ ಥರ ಮಾಡ್ಕೊಂಡು ಬರ್ಲಿಕ್ಕೆ ಹೇಳಿದ್ದಾರೆ. ನಾಳೆನೇ ಸಬ್ಮಿಟ್ ಮಾಡಬೇಕು. ಅವ್ರು ಹೇಳಿದ್ರು, ಫ್ರೈಡೇ ಹೇಳಿದ್ದದು. ನನಗೆ ಟೈಮ್ ಆಗಲಿಲ್ಲ ಮಾಡಲಿಕ್ಕೆ. ಬಟ್ ಇವತ್ತೇ ಲಾಸ್ಟ್, ಈಗ ಬಿಟ್ಟರೆ ಮತ್ತೆ ನಂಗೆ ಟೈಮ್ ಆಗೋದಿಲ್ಲ. ಇಬ್ಬರು ಮಲ್ಕೊಂಡಿದ್ದಾರೆ ಹಾಗಾಗಿ. ಆ್ಯಂಡ್ ನಿಮಗೆ ನಮ್ಮ ಚಾನಲಲ್ಲಿ ಯಾವ ಥರ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದರೆ ಆದಷ್ಟು ಅದೇ ರೀತಿಯಾದಂಥ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಈಗ ಪ್ರಾಜೆಕ್ಟ್ ವರ್ಕ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಟೈಮ್ ಆಗೋಯ್ತು, ಮಕ್ಕಳು ಯಾವಾಗ ಹೇಳ್ತಾರೆ ಅಂತ ಗೊತ್ತಾಗಲ್ಲ. ಗಂಟೆ ಈಗ 2 ಗಂಟೆ ಆಗಿದೆ. ಅಟ್ಲೀಸ್ಟ್ ಒಂದು 4 o'clock ಒಳಗೆ ಇದನ್ನೆಲ್ಲ ಮುಗಿಸ್ಬೇಕು ಅಂದ್ಕೊಂಡಿದ್ದೀನಿ. ಇನ್ನೂ ಕಟ್ ಮಾಡಬೇಕು, ಡ್ರಾಯಿಂಗ್ ಶೀಟ್ ಬಾರ್ಡರ್ ಹಾಕಿ ಅದು ಇದು ಅಂತೇಳಿ ಒಂದಷ್ಟು ಕೆಲಸ ಇದೆ. ಅದೆಲ್ಲ ಮುಗಿಸಿ ಆದರೆ ಮಕ್ಕಳು ಹೇಳೋಷ್ಟರೊಳಗೆ ಪಾತ್ರೆ ತೊಳಿಬೇಕು ಅಂದ್ಕೊಂಡಿದ್ದೀನಿ. ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಸ್ವಲ್ಪ ಶುಭ ಮಧ್ಯಾಹ್ನ ಅಷ್ಟೊತ್ತಿಗೆ ಅಷ್ಟಾಗಿ ಮಲಗಲ್ಲ. ಶಿಶಿರ ಚೆನ್ನಾಗಿ ಮಲ್ಕೊಳ್ತಾನೆ 4 ಗಂಟೆ ತನಕ. ಶುಭ ಮಾರ್ನಿಂಗಲ್ಲಿ ಚೆನ್ನಾಗಿ ಮಲ್ಕೊಳ್ತಾನೆ, ಬಟ್ ಆಫ್ಟರ್ನೂನ್ ಅಷ್ಟಾಗಿ ನಿದ್ದೆ ಮಾಡಲ್ಲ. ಅವ್ನು ಎದ್ದೇಳೋಷ್ಟರೊಳಗೆ ನಾನು ಈ ಕೆಲಸ ಮುಗಿಸ್ಬೇಕು.
ಈಗ ಸಮಯ 4:30 ಆಗಿದೆ. ಸಂಜೆ ಪಾರ್ಕಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೆ ಅಂತ ಹೇಳಿದೆ ಅಲ್ವಾ, ಸೊ ಪಾರ್ಕಿಗೆ ಬಂದಿದ್ದೀವಿ. ಅಲ್ಲಾಗಲ್ಲ, ಆ ಕಡೆ ಹತ್ತು ಟಯರಲ್ಲಿ ಹತ್ತು. ಗಟ್ಟಿ ಇಟ್ಕೊಬೇಕು. ಹತ್ತು ಶಿಶಿರ, ಹತ್ತು ನಿಧಾನ. ಹಾಂ ಇಲ್ಲಿ ಕೆಳಗೆ ಇಳಿದು ಬರಬೇಕು. ಶಿಶಿರ ಇಲ್ಲಿ ಬರಬೇಕು. ನಿಧಾನ ಹೋಗು. ಇವತ್ತಿನ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇದೇ ರೀತಿಯಾದಂತಹ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ನಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಆ್ಯಂಡ್ ನಿಮಗೆ ಯಾವ ಥರ ವೀಡಿಯೋಸ್ಗಳು ಬೇಕು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿದರೆ ಆ ರೀತಿಯಾದಂಥ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೀವು ಇದೇ ಮೊದಲು ನಮ್ಮ ಚಾನಲ್ನಲ್ಲಿ ವೀಡಿಯೋಸ್ಗಳನ್ನ ನೋಡ್ತಾ ಇರೋದಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.